ಹಲವು ಮಾತೇನ ಶ್ರೀ ಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರವಯ್ಯ, ಜಲವೇ ಪಾವನ ತೀರ್ಥವಯ್ಯ, ಸುಲಭ ಕೃಪೆಯಾಗು ಎನಗೆ ಎಂಬ ಉಕ್ತಿಯಂತೆ ಬಹುಶಃ ಈ ಭಾಗದೊಳಗೆ ಅಷ್ಟೇ ಆತಲ್ಲ. ನಾನು ಹತ್ತನೇ ತಾಲೂಕು ಮೋಳೆ ಗ್ರಾಮಕ್ಕೆ ಹೋಗಿದ್ದೆ. ಅವ್ರ ಜೊತೆ ಒಂದು ಹುಡುಗಿದ ಒಂದು ಅವಿದ ಮೋಳೆ ಹೆಣ್ಣು ಹುಡುಗಿ, ಅದು 7ನೇಂತೆ 8ನೇಂತೆ ಸಾಲಿಗಿರಬೇಕು. ಇಡೀ ಎಲ್ಲ ಕಡೆ ದವಾಖಾನಿಗೆ ತೋರಿಸಿದ್ರು ಹುಡುಗಿನ. ಅದು ಕೇವಲ ಬರೇ ಹೊಟ್ಟೆ ನೋವು ಹತ್ತಿತ್ತು, ಮತ್ತೊಂದು ಏನಿಲ್ಲ. ಚೆಕಪ್ ಮಾಡಿದರೆ ಏನೂ ಇಲ್ಲ, ಸ್ಕ್ಯಾನ್ ಮಾಡಿದರೆ ಏನೂ ಇಲ್ಲ. ಅಂತಾದ್ರಾಗ ಅಜ್ಜಾನ ಕಡೆ ಬಂದು ಭಕ್ತಿದಿಂದ ಬೇಡ್ಕೊಂಡು ಅದ್ರ ನಾ ಅಲ್ಲಪ್ಪ, ಅದಕ್ಕೆ ಕಾಸಿಲಿಂಗ ಮಾಡವದಾನ, ಹಂಗೆ ಸಿದ್ಧ ಮಾಡವದಾನ, ನನ್ನ ಕಡೆ ಏನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಜ್ಜಾರು ಹೆಂಗೆ ಮಾಡೋದಂದಾಗ ತಗೋ ಇದನ್ನು ಭಂಡಾರ ಹಚ್ಕೋ, ಅಂಗಾರನ ಬಂಗಾರ ಅಂತ ತಿಳಿದು ಭಕ್ತಿ ಮಾಡಿ ಹಚ್ಕೊಂಡು ನಡಿ, ನಾನು ಅಲ್ಲಿ ಚಿಂಚಲಿ ಮಾಯಕ್ಕನ ಜಾತ್ರೆ ಐತಿ, ಆ ಜಾತ್ರೆಗೆ ಬರ್ತಾನಂತ ಅಜ್ಜಾರು ಹೇಳಿದರು. ಆಕೆ ಬಗ್ಗೆ ಹೆಣ್ಮಗಳು ಬಂದಾಳಿಲ್ಲ ಗೊತ್ತಿಲ್ಲ ನನಗೆ, ಮಾಯಮ್ಮನ ಭಕ್ತಾಕಿ. ಇವ್ರ ಹತ್ರ ಇಟ್ನಾಳ ಗ್ರಾಮದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಕಾಸಿಲಿಂಗನ ಸೇವಾ ಮಾಡ್ಕೋತ ಕಾಸಿಲಿಂಗನ ಒಳಗೆ ಏನು ಕಂಡಾರ ಅಂತ ಕೇಳಿದ್ರೆ ಅವರು ಏನು ತಮಗೆ ಬಯಸ್ತದನೋ ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ದೂರ ಮಾಡಿ ಈ ಜಗತ್ತನ್ನು ಕಲ್ಯಾಣ ಮಾಡಬೇಕು ಅನ್ನತಕ್ಕಂಥ ಕನಸನ್ನು ಹೊತ್ತು ಬಂದವರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಸದಾಶಿವಜ್ಜನವರು. ಅಂಥ ವ್ಯಕ್ತಿ ಏನಪ್ಪ ಅಂತ ಕೇಳಿದ್ರೆ ಈ ಭಾಗದೊಳಗೆ ಶಕ್ತಿಯಾಗಿ ದೇವರ ಮಹಿಮೆನ ಕಾಸಿಲಿಂಗ ಏನು ಹೇಳ್ತಾನೋ, ಕಾಸಿಲಿಂಗನ ನಿಜವಾದ ಭಕ್ತಿ ಮಾಡ್ತಕ್ಕಂಥ ವ್ಯಕ್ತಿ ಯಾರದಕ್ಕೆ ನಮ್ಮ ಸದಾಶಿವಜ್ಜನವರು. ಅದಕ್ಕೆ ಹಲವು ಮಾತೇನ ಶ್ರೀ ಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರವಯ್ಯ, ಜಲವೇ ಪಾವನ ತೀರ್ಥವಯ್ಯ, ಸುಲಭ ಕೃಪೆಯಾಗು ಎನಗೆ ಎಂಬ ಉಕ್ತಿಯಂತೆ ಬಹುಶಃ ಈ ಭಾಗದೊಳಗೆ ಅಷ್ಟೇ ಆತಲ್ಲ. ನಾನು ಹತ್ತನೇ ತಾಲೂಕು ಮೋಳೆ ಗ್ರಾಮಕ್ಕೆ ಹೋಗಿದ್ದೆ. ಅವ್ರ ಜೊತೆ ಒಂದು ಹುಡುಗಿದ ಒಂದು ಅವಿದ ಮೋಳೆ ಹೆಣ್ಣು ಹುಡುಗಿ, ಅದು 7ನೇಂತೆ 8ನೇಂತೆ ಸಾಲಿಗಿರಬೇಕು. ಇಡೀ ಎಲ್ಲ ಕಡೆ ದವಾಖಾನಿಗೆ ತೋರಿಸಿದ್ರು ಹುಡುಗಿನ. ಅದು ಕೇವಲ ಬರೇ ಹೊಟ್ಟೆ ನೋವು ಹತ್ತಿತ್ತು, ಮತ್ತೊಂದು ಏನಿಲ್ಲ. ಚೆಕಪ್ ಮಾಡಿದರೆ ಏನೂ ಇಲ್ಲ, ಸ್ಕ್ಯಾನ್ ಮಾಡಿದರೆ ಏನೂ ಇಲ್ಲ. ಅಂತಾದ್ರಾಗ ಅಜ್ಜಾನ ಕಡೆ ಬಂದು ಭಕ್ತಿದಿಂದ ಬೇಡ್ಕೊಂಡು ಅದ್ರ ನಾ ಅಲ್ಲಪ್ಪ, ಅದಕ್ಕೆ ಕಾಸಿಲಿಂಗ ಮಾಡವದಾನ, ಹಂಗೆ ಸಿದ್ಧ ಮಾಡವದಾನ, ನನ್ನ ಕಡೆ ಏನಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಜ್ಜಾರು ಹೆಂಗೆ ಮಾಡೋದಂದಾಗ ತಗೋ ಇದನ್ನು ಭಂಡಾರ ಹಚ್ಕೋ, ಅಂಗಾರನ ಬಂಗಾರ ಅಂತ ತಿಳಿದು ಭಕ್ತಿ ಮಾಡಿ ಹಚ್ಕೊಂಡು ನಡಿ, ನಾನು ಅಲ್ಲಿ ಚಿಂಚಲಿ ಮಾಯಕ್ಕನ ಜಾತ್ರೆ ಐತಿ, ಆ ಜಾತ್ರೆಗೆ ಬರ್ತಾನಂತ ಅಜ್ಜಾರು ಹೇಳಿದರು. ಆಕೆ ಬಗ್ಗೆ ಹೆಣ್ಮಗಳು ಬಂದಾಳಿಲ್ಲ ಗೊತ್ತಿಲ್ಲ ನನಗೆ, ಮಾಯಮ್ಮನ ಭಕ್ತಾಕಿ. ಇವ್ರ ಮ್ಯಾಲ ಭಕ್ತಿ ಇಟ್ಟ ಬಂದಾರ. ಭಾಳ ಅದ್ಭುತ ಪೂರ್ವದಾಗ ಎಲ್ಲಿದೆಯವ ಚಿಂಚಲಿ ಮಾಯಮ್ಮನ ಭಕ್ತರು ಬಂದಿರ್ಬೇಕು ಬಹುಶಃ ಮೋಳೆದವರು. ನಾನು ಕೂಡ ಜಾತ್ರೆಗೆ ಹೋಗಿದ್ದೆ. ವಾದ ಹೊತ್ತಿನೊಳಗೆ ಅಜ್ಜಾರು ಹೋಗಿ ಹಜ್ಜಿ ಇಟ್ರು. ಈ ಕಾಸಿಲಿಂಗನ ಪಾಲ್ಕಿ ಮೋಳೆ ಗ್ರಾಮಕ್ಕೆ ಹೋತು. ಮೋಳೆ ಗ್ರಾಮದವ್ರು ಕೈ ಮಾಡಿ ಕಾಸಿಲಿಂಗನ ಕರ್ಕೊಂಡು ತಲೆಗಿಳಿದೋದು ಗದ್ದಿಗೆ ಇಡುತ್ತಾರದ ಮಳೆ ಪ್ರಾರಂಭ ಆಯ್ತು ಸರ್. ಮಳಿ ದೋ ಮಳಿ ಬಡಿತು. ಮಳಿ ಬಡಿದ್ರ ಮೊದಲನೇ ಸರಿ ಅಲಗ್ ಹಾಯಕ್ಕೆ ಪ್ರಾರಂಭ ಮಾಡಿದ್ರು. ಡೊಳ್ಳು ತಗೊಂಡು ಡೊಳ್ಳನ್ನು ಬಾರ್ಸಾಕತ್ರು. ಸಿರಿಡೋನ ಗ್ರಾಮದೊಳಗೆ ಸಿದ್ಧ ಮಾಳಿಗರಾಯ ಹೆಂಗ ಗುರುವಿನ ಬೀರದವ್ರು ಭಕ್ತಿ ಮಾಡ್ತಿದ್ದು ಹಂಗೆ ಡೊಳ್ಳನ್ನು ನುಡಿಸ್ಲಾಕತ್ರು, ತಾಳೆನ ನುಡಿಸ್ಲಾಕತ್ರು. ಆ ಡೊಳ್ಳ ತಾಳಿಗೆ ಏನು ತುಂಬಿದೋ ಮಾಳಿಗರಾಯ ತುಂಬಿದ ಅಲಗ್ ಹಾಯ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ಸದಾಶಿವಜ್ಜ. ಅಲಗು ಒಮ್ಮೆ ಹಾದ್ರು, ಒಮ್ಮೆ ಬಂದರು, ಒಮ್ಮೆ ಹೋಗಿ ಒಮ್ಮೆ ಬಂದರು. ಬಂಧುಗಳೇ, ನಿಜವಾಗಿಯೂ ಅಲಗು ನಾವು ನೋಡಿದ್ರೆ ಭಾಳ ಅದ್ಭುತಪೂರ್ವವಾಗಿ ಅಲಗನ್ನಾದ್ರು. ಇಲ್ಲಿಯೂ ಕೂಡ ಇವತ್ತು ಅಲಗನ್ನದಿದ್ದಾರೆ. ಕೊನೆ ಸರ್ತಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಕೊಡ್ಲಿಯನ್ನು ತೆಗೆದುಕೊಂಡು ಪರಶುರಾಮನ ಅವತಾರ ತೊಟ್ಟು ಹೊಟ್ಟಿಗೆ ಕೊಡ್ಲಿ ಬಡ್ಕೊಂಡು ಅಲಗಾಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲಗಾದ್ರು ಆ ಹುಡುಗಿನ ಕರೆಸಿರು. ಹೊಟ್ಟಿನೂ ಇದ್ದು ಹುಡುಗಿನ ಕರೆಸಿರು. ಹೊಟ್ಟಿನೂ ಇದ್ದು ಹುಡುಗಿ ಬಂದಳು. ಹೊಟ್ಟಿನೂ ಇದ್ದು ಹುಡುಗಿ ಮುಂದ್ಗಡೆ ಬಂದೊತ್ನಾಳಗೆ, ತಂಗಿ ನಿನಗೆ ಆರಾಮಾಗೈತೆ ಇಲ್ಲೋ ಅಂತ ಕೇಳಿದ್ರು ಅಜ್ಜಾರ. ಆರಾಮಾಗೈತ್ರಿ ಅಪ್ಪಾರ, ಇನ್ನೊಂದು ಸ್ವಲ್ಪ ಹೊತ್ತು ಅಂದರು. ನಾವೆಲ್ಲರೂ ರೌಂಡ್ ನಿಂತೀವಿ. ಹುಡುಗಿನ ಕರೆಸಿರು. ಅವಿ ನೆನೆ ನಿನ್ನ ಮನದೊಳಗೆ ನಿನ್ನ ಮನೆದೇವ್ರು ನನ್ನ ಚಿಂಚಲಿ ಮಾಯವ್ ನನ್ನ ನಡಿ, ಬೀರದೇವ್ರು ನೆನೆ, ಮಾಳಿಗಿರ ನೆನೆ, ಅಮೋಘಸಿದ ನಡಿ ಅಂತೇಳಿ ಹುಡುಗಿನ ಅಡ್ಡ ಮಣಿಸಿ ಹೊಟ್ಟಿ ಮೇಲೆ ಭಂಡಾರ ಹೋಗೋದ್ರು. ಬಂಧುಗಳೇ, ಹೊಟ್ಟಿ ಮೇಲೆ ಭಂಡಾರ ಹೋಗೋದು ನಾವೆಲ್ಲ ದಿಗ್ಭ್ರಮೆಗೊಂಡಿದ್ದೀವಿ. ಹಿಂಗೆ ತಗೊಂಡ ಕೊಡ್ಲಿಯನ್ನು ಹಾಕಿದ್ರು ಸರ್. ಬಹುಶಃ ನಮಗೆಲ್ಲ ದಿಗ್ಗಿದೇನಪ್ಪ ಅದ್ಭುತ ಅಂತಂದಿವಿ. ಅದೆಲ್ಲ ಹೆಂಗೆ ಅಂತ ಕೇಳಿದ್ರೆ ಅದು ಭಂಡಾರ ಮಹಿಮಾ. ಹಿಂದೆ ಮಾಳಿಗರಾಯ ಹೆಂಗೆ ಅದಾನೋ ಅಲಿಗಲ. ಬಹುಶಃ ಆ ಅಲಗದ ಆಟ ಮತ್ತೊಮ್ಮೆ ಎಲ್ಲಿ ತೋರಿಸಿರಂದ್ರೆ ಮೋಳೆ ಗ್ರಾಮದೊಳಗೆ ಕೊಡ್ಲಿಲೆ ಹೊಡೆದೊತ್ತಿನೊಳಗೆ ಹೊಟ್ಟಿ ಏನಾಗ್ತಾರ ಅವಿದು, ದೊಡ್ಡವ್ರದ್ದು ಬಡ್ಕೋದು ಬೇರೆ ಸರ್. ಅವಿದು ಹೊಟ್ಟಿ ಒಂದು ಬಡ್ತಿಗೆ ಅಂತರ ಕೊಡ್ಲಿಯನ್ನು 3 ಮಳ ಅಂತರ ಎಬಿಸ್ತಾರೆ. ಅಂಥ ಶಕ್ತಿ ಇತ್ತು ಏನೋ ಗೊತ್ತಿಲ್ಲ. ಅವಿಯಲ್ಲಿ ಏನು ತುಂಬಿದ್ರು ಅಜ್ಜಾರಿಗೆ ಗೊತ್ತಿಲ್ಲ. ಕರ್ಕೊಳ್ಳಿಲ್ಲ ಸರ್. ಹೊಟ್ಟಿ ಕೊಡ್ಲಿ ಹೊಡೆದ್ರು ಕೂಡ ಕರ್ಕೊಳ್ಳಿಲ್ಲ. ಇನ್ನು ಆರಾಮಾಗಿ ಅದನ್ನು ಕವಿ ಅಂತ ಕೇಳಿದ್ರು. ದಡ್ನ ಎದ್ದಿನ ತಳವಿ ಹೇಳ್ತಾಳೆ, ಯಪ್ಪ ನಿಮ್ಮ ಪುಣ್ಯದಿಂದ ಇವತ್ತು ನಾನು ಆರೋಗ್ಯ ಆಗ್ಯಾನಿ, 8ನೇಂದೇ ರಿಸಲ್ಟ್ 85 ಮಾಡೀನಿ ಅಂತ ಹುಡುಗಿ ಎದ್ದನಂತ ಹೇಳ್ತಾರೆ. ಇಲ್ಲಿ ಮೋಳೆ ಗ್ರಾಮದಾಗ ಸರ್. ಇದು ಕಣ್ಣಾರೆ ನಾನು ನೋಡಿದ್ದು, ನಾನು ನಡದ್ದು. ಇನ್ನು ಇಲ್ಲಿ ಮುಗುಳುಕುಡು ಗ್ರಾಮದವ್ರು ಬಂದವ್ರು, ಪರಶುರಾಮ್ ಮೊದಲ ಮಟ್ಟಿ ಅಂತ ಹೇಳಿ. ಅವನು ದವಾಖಾನಿಗಂತೂ ಎಲ್ಲ ಕಡೆ ಆಗ್ಯದ ಸರ್.
ಎಲ್ಲ ಕಡೆ ದವಾಖಾನಿಗಾಗಿ ಇನ್ನೇನೋ ಎಲ್ಲಿ ಹೋಗೋದಂದ್ರೆ ಇನ್ನು ಅಲ್ಲೇ ಹೋಗೋದು ಲಾಸ್ಟ್ ಅಂಥವ್ರು ಬಂದು ಸರ್ ಎಲ್ಲಿದೀಪ ಪರಶುರಾಮ ಮೊದಲ ಮಟ್ಟಿ ದಯಮಾಡಿ ಅವ್ರು ಬರ್ಬೇಕು ಸರ್, ಅವ್ರ ಸತಿಪತಿಗಳು ಬರ್ಬೇಕು, ನಿಮ್ಮ ಬದಲು ಹೇಳಕತ್ತೀವಿ. ಬನ್ನಿ ಸರ್. ಪರಶುರಾಮ್ ಮೊದಲಮಟ್ಟಿ ಅವರು ದಯಮಾಡಿ ವೇದಿಕೆ ಕಡೆ ಬರಬೇಕು. ಅವನ ಸರ್ ಪರಶುರಾಮ್ ಮೊದಲಮಟ್ಟಿ ಆರೋಗ್ಯದೊಳಗೆ ಬಹುಶಃ ಅವನು ಹೆಂಗದಾನ ಅಂತ ಕೇಳಿದ್ರೆ ನಮ್ಮ ಆಲಕ್ಕನೂರು ಕರೆಸಿದ್ದನ ಕೊತ್ತಮಾಲ್ ಇದ್ದಂಗೆ ಅದ ನೋಡಿ ಸರ್. ಆಳ ಮನುಷ್ಯ ಹೆಂಗದ ಸರ್, ಹೆಂಗೆ ದೃಷ್ಟಿ. ಇವತ್ತು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಆರೋಗ್ಯ ತಪ್ಪಿ ಅವ್ರ ಹೆಸರು ಬರ್ಕೊಡ ಸರ್. ಪರಶುರಾಮ ನೀವರ ಸರ್. ಪರಶುರಾಮ್ ಯವ್ವನ ಹೆಸರು ಹೇಳಪ್ಪ, ನೀ ಹೇಳಿವ ಹೆಸರು, ನೀ ಹೇಳ ಹೆಸರು ಇನ್ನೇ ಅವ್ರದ್ದು ಹೇಳಿವ. ನಾಸ್ತಾ ಉಂಡಕ್ಕೆ ಹೆಸರು ಹೇಳಕ್ಕೆ, ಅನ್ನ ಹೆಸರು ಹೇಳಕ್ಕೆ ಏನು ಇವ ಜನ್ಮ ಆಗಿ ಹೋಗೈತಿ ಇನ್ನೇನೈತಿ ಅಲ್ಲ. ಈ ನಮ್ಮಲ್ಲಿ ನಾಚೋ ಸಭಾ ಬೇಕಾ ಸರ್ ಹೆಣ್ಮಕ್ಳು, ಇದ ನಮ್ಮಲ್ಲಿ ಪದ್ಧತಿ ನೋಡ್ರಿ. ಮರತನ ಎಷ್ಟು ಚಂದ ಅದು. ಇದು ನಮ್ಮ ಭಾರತ ದೇಶ ಸಂಸ್ಕಾರ ಸರ್, ಇದ ಸಂಸ್ಕೃತಿ ಸರ್. ಅದಕ್ಕೆ ಗವಿಸಿದ್ದೇಶ್ವರ ಅಪ್ಪಾರು ಹೇಳ್ತಾರೆ, ನೀಟ್ ಪರೀಕ್ಷೆ ಬರೀದು ಮುಖ್ಯ ಅಲ್ಲೋ, ಮಕ್ಕಳನ್ನ ನೀಟಾಗಿ ಬದುಕುವ ಕಲೆಯನ್ನು ಕಲಿಸ್ಬೇಕಂತಕ್ಕಂಥ ಮಾತನ್ನು ಗವಿಸಿದ್ದೇಶ್ವರ ಅಪ್ಪಾರು ಬರೀತಾ ಇದ್ದಾರೆ. ಹಂಗೆ ಇವತ್ತು ನೀಟಾಗಿ ಬದುಕುವ ಕಲೆಯನ್ನು ಕಲಿಸಿಕೊಟ್ಟವ್ರು ಯಾರಂತ ಕೇಳ ನಮ್ಮಪ್ಪ ಸದಾಶಿವಜ್ಜ. ಈ ಫ್ಯಾಮಿಲಿ ನೋಡಿ ಸರ್, ದುಃಖದಲ್ಲಿರ್ತಕ್ಕಂಥ ಫ್ಯಾಮಿಲಿ ಇವತ್ತ ನಕ್ಕೋತ್ ಬಂದು ದೇವರಿಗೆ ನಮಸ್ಕಾರ ಮಾಡಿ ಇವತ್ತು ಅಜ್ಜಾನ ತುಲಾಭಾರ ಮಾಡ್ತಾರಂದ್ರೆ ಅವ್ರ ಮನಸ್ಸಿನಾಗ ಅಜ್ಜ ಏನು ಕೊಟ್ಟಿರಬೇಕು ಏನು ಬಿಟ್ಟಿರ್ಬೇಕು ಬಂಧುಗಳಿಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ತೊಟ್ಟೋಣ ಅವರಿಗೆ. ಇಡೀ ಕುಟುಂಬ ದುಃಖದಲ್ಲಿರ್ತಕ್ಕಂಥ ಕುಟುಂಬ ಅಜ್ಜ ಅಂತಕ್ಕೆ ಬಂದ ನಂತರ ಬೇಡ್ಕೊಂಡು ಹೋದ ನಂತರ ಅವರಿಗೆ ಆರೋಗ್ಯ ಆಯಿತು. ಮಗ SSLC ಮುಗಿಸಿದ, PVC ಮುಗಿಸಿದ, ಇನ್ನೇನು ಮಾಡಬೇಕು ಅಂತೇಳಿ ಕನಸು ಕಂಡ ಹುಡುಗ. ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಕೈಯಲ್ಲಿ, ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಏನು ಮಾಡ್ತಾನಪ್ಪ ಅಂತ ಕಡೆ ಕವಿ ಬರಿತಾನ. ದೇಶ ಕಾಯವ ಯಾರಪ್ಪ ಅಂತ ಕೇರ ಗಡಿಯಲ್ಲಿ ಗನ್ ಹಿಡಿದು ದೇಶ ಕಾಯುವ ಸೈನಿಕನಾದರೆ, ಕೈಯಲ್ಲಿ ನೇಗಿಲಿಡಿದು ವಿಶ್ವ ಕಣ್ಣ ಹಾಕವ ಯಾರಪ್ಪ ಅಂತ ಕೇರ ಅವನೇ ಕೃಷಿಕ ಅಂತ ಬರಿತಾ ಇದ್ದಾರೆ. ಕೈಯಲ್ಲಿ ಪೆನ್ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯವ ಯಾರಪ್ಪ ಅಂತ ಕೇಳಿದ್ರೆ ಅವನೇ ಶಿಕ್ಷಕ, ಸೈನಿಕ, ಕೃಷಿಕ. 3 ಮಂದಿ ಮನಸ್ಸು ಮಾಡಿರಂದ್ರೆ ಜಗತ್ತು ಬದಲಾವಣೆ ಆಗ್ತೈತೆ ಅಂತ. ಆ 3 ಮಂದಿಗೆ ಯಾರ ಆಶೀರ್ವಾದ ಬೇಕಂದ್ರೆ ನಮ್ಮಪ್ಪ ಸದಾಶಿವಜ್ಜನಂತವ್ರ ಆಶೀರ್ವಾದ ನಿಜವಾಗಿ ಫ್ಯಾಮಿಲಿಗಾಗ್ಯದ. ಹುಡುಗಿ ಇವತ್ತು ಎಲ್ಲಿದಾನ ಅಂತ ಕೇರ ಗಡಿ ಭಾಗದೊಳಗೆ ಗನ್ ಹಿಡಿದು ದೇಶದ ಸೇವೆ ಮಾಡಲಿಕ್ಕೆ ಸೈನಿಕ ಭರ್ತಿಯಲ್ಲಿ ಸೇರಿದಾನೆ ಅಂತ ಹೇಳಿದರು. ಇವತ್ತಿಗೆ ಅವನ ಟ್ರೈನಿಂಗ್ ಮುಗಿತಂತ, ನಾಳೆ ಊರಿಗೆ ಬರ್ತಾನೆ, ಬಂದು ಅಜ್ಜಾಗ ಭೇಟಿ ಆಗ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಬಂಧುಗಳೇ. ನಮ್ಮ ಭಾರತ ದೇಶದ ಸೈನಿಕರು ಹೆಂಗೆ ಅಂತ ಕೇಳಿದ್ರೆ ಅಮೇರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾನೆ ಒಂದು ಕಡೆ, ಭಾರತ ದೇಶದ ಸೈನಿಕರನ್ನೆಲ್ಲರೇ ಒಂದು ದಿನ ನನ್ನ ಕಡೆ ನೀವು ಕೊಟ್ಟರೆ ಜಗತ್ತನ್ನು ಗೆಲ್ತನತ್ತಿದ್ದಾವ. ಯಾಕಂತ ಕೇಳಿದ್ರೆ ಇವತ್ತು ಹಿಮಾಲಯ ಪರ್ವತದೊಳಗೆ 5 ದಿನ ಊಟ ಇರಲಿಲ್ಲ ಅಂದರೂ 50 ಕಿಲೋ ಬೆನ್ನಿಗೆ ಕಟ್ಕೊಂಡು ಯುದ್ಧ ಮಾಡ್ತಕ್ಕಂಥ ಶಕ್ತಿ ನಮ್ಮ ತಾಯಿ ಭಾರತ್ ಮಾತೆ ನಮ್ಮ ಸೈನಿಕರಿಗೆ ಕೊಟ್ಟಿದ್ದಾಳೆ ಬಂಧುಗಳು, ನಮ್ಮ ಸೈನಿಕರಿಗೆ ಕೊಟ್ಟಿದ್ದಾಳೆ. ಅಂಥ ವಿದ್ಯೆ ಎಲ್ಲೈತೆ, ಅಂಥ ಮಾತೃಭೂಮಿ ಒಳಗೆ ಅಂಥದ್ದೊಂದು ಶಕ್ತಿ ಅದ. ಅಮೇರಿಕಾದ ಸೈನಿಕರಿಗೆ 1 ದಿನ ಊಟ ಕೊಡಲಿಲ್ಲ ಅಂದ್ರೆ ಮರುದಿನ ಯುದ್ಧ ಮಾಡೋದಿಲ್ಲತ್ತವ್ರು. ಇರಾನ್ದವ್ರ 2 ದಿನ ಯುದ್ಧ ಮಾಡ್ತಾ ಇರ್ತಾರೆ, 3ನೇ ದಿನ ಯುದ್ಧ ಮಾಡೋಕ್ಕಾಗೋದಿಲ್ಲತ್ತ. ಯಾಕಂದ್ರೆ ಇರಾಕದಾಗ ಬರೀ ಬೆಳೆದು ಡೀಸೆಲ್ ಪೆಟ್ರೋಲ್ ತಿಂದು ಭೂಮಿ ಏನು ಅನ್ನ ಕೊಡ್ತದ ಸರ್. ನಮ್ಮಲ್ಲಿ ಹಾಲನ್ನು ಉಂಡು, ನೀರನ್ನು ಉಂಡು, ಪವಿತ್ರವಾಗಿರ್ತಕ್ಕಂಥ ಪಂಚಾಮೃತ ನೀಡ್ತಕ್ಕಂಥ ಅನ್ನ ಎಲ್ಲೈತೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ. ಅದಕ್ಕೆ ಭಾರತ್ ಮಾತೆಗೆ ಜಗತ್ತಿಗೆ ಗುರು ಯಾವ ದೇಶ ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರೆ. ಅಂಥ ಭಾರತ ದೇಶ ಸೇವೆ ಮಾಡಲು ನಿಮ್ಮ ಮಗ ಸಿಲೆಕ್ಷನ್ ಆಗಿದ್ದಾನೆ ಬಂಧುಗಳೇ. ಅದು ಅಜ್ಜಾರ ಪುಣ್ಯದಿಂದ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ನಿಮ್ಮ ಫ್ಯಾಮಿಲಿಗೆ ಸದಾ ಅಜ್ಜನ ಆಶೀರ್ವಾದ ಯಾವತ್ತೂ ಇರಲಿ. ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ. ಆ ಹುಡುಗನ ಹೆಸರು ಹೇಳಿ ಸರ್. ಪ್ರೇಮ, ನಿನ್ನ ಹೆಸರು ಪಂಕಜ್. ಪ್ರೇಮ ಮತ್ತು ಪಂಕಜ್ ಇಬ್ಬರು ಮಕ್ಕಳು. ನೀ ಹೆಣ್ಮಕ್ಳು ಅವ್ರ ಮಕ್ಕಳು ನೀವು. ಆರ್ತಿಗೆ ಒಬ್ಬಕ್ಕಿ ಮಗಳು, ಕೀರ್ತಿಗೆ 2 ಮಕ್ಕಳನ್ನ ನೀಡಿ ಇಡೀ ಆನಂದಮಯ ಜೀವನದಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಅಜ್ಜನ ಆಶೀರ್ವಾದ ಭಾಳ ಅದ್ಭುತಪೂರ್ವವಾಗ್ಯದ. ಇವರು 1 ಅಲ್ಲ 2 ಅಲ್ಲ, ಈಗಾಗಲೇ ವಾಲ್ಗ ಬಾರಿಸ್ತಕ್ಕಂಥ ಹುಲ್ಕುಂದದ ಒಬ್ಬ ಕಾಕ ಬಂದಾನ ಅಂತ ಹೇಳಿದ್ರಿ. ಎಲ್ಲಿದ್ದೀಪ ಹುಲ್ಕುಂದ ಕಾಕನೂ ಕೂಡ ಅವನು ಕೂಡ ಆರೋಗ್ಯದಲ್ಲಿ ಬರ್ರಿ ಕೈರಿ ಬಿಡಿ ಎಲ್ಲನಗೌಡ ಕೈರೋಡಿಗೆ ಇಲ್ಲಿ ಬಾಯಿಲಿ ಎಲ್ಲನಗೌಡ ಕೈರ್ಬಡಿ ಅವರು ಕೂಡ ಏನಪ್ಪ ಅಂತ ಕೇಳ ಅಜ್ಜಗ ಭಕ್ತಿದಿಂದ ಬೇಡ್ಕೊಂಡು ಅಲ್ಲಿದ್ರೆ ಇಲ್ಲಿ ಬಂದು ವಾಲ್ಗ ಬಾರಿಸ್ಲಾಕತ್ತಾನೆ ಸರ್. ನನ್ನ ಆರೋಗ್ಯ ಇಲ್ಲ, ಸಣ್ಣಾಗಿತ್ತು, ನನ್ನ ಪರಿಸರ ಹೆಂಗಿತ್ತು ಅಂತ ಕೇಳಿದ್ರೆ ಏನೇನು ಆಗಿತ್ತು. ಒಟ್ಟಾರೆಯಾಗಿ ನನ್ನೆಲ್ಲ ಉದ್ಧಾರ ಮಾಡಿದವ್ರು ಯಾರು ಅಂತ ಕೇಳ ಕಾಶಿಲಿಂಗನ ಸೇವೆ ಮಾಡಿಕೊತ್ತ ಸದಾಶಿವ ಡಾಂಗೆ ಅಜ್ಜ ನಂದು ಏನು ಮಾಡಿ ಅಂತ ಕೇಳ ನನ್ನ ಬಾಳ್ವೆಗೆ ಬಂಗಾರ